ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೋ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ನಾವು ಇವತ್ತು ಹೋಗ್ತಾ ಇರೋದು ಮೈಸೂರಿಗೆ. ಆ್ಯಕ್ಚುಲಿ ಇವತ್ತು ಸತೀಶ್ ಅವರ ಫ್ರೆಂಡ್ ಮಗಳದು ಮದುವೆ ಇತ್ತು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಮ್ಯಾರೇಜ್ ಫಂಕ್ಷನ್ ಇದ್ದಿತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ನೈಟ್ ರಿಸೆಪ್ಷನ್ಗೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಅದಕ್ಕೆ ಮನೆಗೆ ಹೋಗಿದ್ವಿ. ಅಲ್ಲೇ ಸ್ಟೇ ಆಗಬೇಕಾಗಿ ಬಂತು. ಹಾಗಾಗಿ ನಾನು ನೈಟ್ ಬರೋಕ್ಕಾಗಲಿಲ್ಲ. ಸೊ ಬೆಳಿಗ್ಗೆನೇ ನಾವು ಬಂದಿದ್ದು. ಅದಕ್ಕೆ ಮನೆಯಿಂದ ಬಂದಿದ್ದರಿಂದ ತಿಂಡಿ ಎಲ್ಲ ಅಲ್ಲೇ ತಿಂದ್ಕೊಂಡು ಆನಂತರ ನಾವು ಮದುವೆಗೆ ಬಂದಿದ್ದು. ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ನಾವು ಚೌಲ್ಟ್ರಿಗೆ ತಲುಪೋವ್ರಿಗೆ. ನೋಡ್ತಾ ಇರ್ಬೋದು ನೀವು ಡೆಕೋರೇಷನ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ನೈಟ್ ಅಂತೂ ಇದು ತುಂಬಾ ಅದ್ದೂರಿಯಾಗಿ ಕಾಣ್ತಾ ಇತ್ತಂತೆ. ಸೊ ಸತೀಶ್ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನೈಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮನ್ನು, ನೈಟೇ ಬರ್ತೇನೋ ಅಂತ ಅಂದ್ಕೊಂಡಿದ್ವಿ, ಯಾಕೆ ನೈಟ್ ಬರಲಿಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಚೌಲ್ಟ್ರಿ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟೇ ಜನ ಬಂದರೂ ಕೂಡ ಆರಾಮವಾಗಿ ಇಲ್ಲಿ ಮೇಂಟೈನ್ ಮಾಡ್ಬೋದು, ಆ ರೀತಿಯಾಗಿದೆ ಚೌಲ್ಟ್ರಿ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ಮೇಯ್ನಾಗಿ ಅವರು ಮಾಡಿರೋಂಥ ಡೆಕೋರೇಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬಳೇ ಮಗಳಲ್ವ, ಹಾಗಾಗಿ ಇಷ್ಟೆಲ್ಲ ಅದ್ದೂರಿಯಾಗಿ ಅವರು ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ಸ್. ಹಾಗೆಯೇ ಒಂದಷ್ಟು ಫೋಟೋಸ್ ತಗೊಳ್ಳೋರಿಗೆಲ್ಲ ಒಂದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಸೈಡಲ್ಲೆಲ್ಲ. ಸೊ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ಒಂದೆರಡು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಒಂದೆರಡು ಫೋಟೋಸ್ಗಳು ಮಾತ್ರ ತಗೊಂಡ್ವಿ ಅಷ್ಟೇ. ಜಾಸ್ತಿ ಏನು ಫೋಟೋಸ್ ತಗೊಳ್ಳಿಲ್ಲ, ಒಂದೆರಡು ಮೂರು ಫೋಟೋಸ್ಗಳು ಮಾತ್ರ ತಗೊಂಡ್ವಿ ಅಷ್ಟೇ. ಸೊ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಊಟಕ್ಕೆ ಹೊರಟೋಗಿದ್ರು, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತಿದ್ವಿ. ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದೇ ಹೋಗಿತ್ತು ಅಂತ ಅನ್ಕೋತೀನಿ. ದಾರೆ ಎಲ್ಲ ಮುಗ್ದೋಗಿತ್ತು, ಇನ್ನೊಂದಷ್ಟು ಶಾಸ್ತ್ರಗಳೆಲ್ಲ ಇತ್ತು. ಸೊ ಆ ಶಾಸ್ತ್ರಗಳನ್ನು ಮಾಡ್ತಾಯಿದ್ರು. ಸೊ ನಾವು ಊಟಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಬಂದ್ವಿ. ಈ ರೀತಿ ಒಂದು ಹುಡುಗ ಹುಡುಗಿ ಹೆಸರಲ್ಲಿ ಮೆನು ಕಾರ್ಡ್ ಎಲ್ಲ ಮಾಡಿಸಿದ್ರು. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಮಾಡಿದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಬಂದ್ವಿ ಫ್ರೆಂಡ್ಸ್. ಸೊ ಊಟ ಎಲ್ಲ ಮುಗಿಸಿ ಹಾಗೆಯೇ ಐಸ್ ಕ್ರೀಮ್ ಎಲ್ಲ ಕೊಡ್ತಾಯಿದ್ರು. ಸೊ ಐಸ್ ಕ್ರೀಮ್ ಕೂಡ ತಿಂದು ನೆಕ್ಸ್ಟ್ ನಾವು ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಸತೀಶ್ ಅವರು ಅವ್ರ ಫ್ರೆಂಡ್ಸನ್ನೆಲ್ಲ ಹುಡುಕ್ತಾ ಇದ್ರು, ಎಲ್ಲಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಂದಷ್ಟು ಹೊತ್ತು ಎಲ್ಲ ಮಾತಾಡ್ತಾ ಕೂತಿದ್ವಿ. ಸೊ ಅವ್ರದ್ದೇ ಆದ ಒಂದು ಓಲ್ಡ್ ಮೆಮೊರೀಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಹೇಳ್ಕೊಂಡು ನಗ್ತಾಯಿದ್ರು. ಸೊ ನಂದೇನೂ ಪಾತ್ರ ಇಲ್ಲ ಅಂತ ಅನ್ಕೋತೀನಿ ಅಲ್ಲಿ. ಸೊ ನಾನು ಜಸ್ಟ್ ಕೇಳ್ತಾ ಕೂತಿದ್ದೆ ಅವ್ರು ಮಾತಾಡೋದನ್ನೆಲ್ಲ. ಯೂಶ್ವಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ, ಅವ್ರ ಫ್ರೆಂಡ್ಸ್ಗಳ ಜೊತೆ ಏನೆಲ್ಲ ಕೇಳ್ತಾರೆ ಅದಕ್ಕಷ್ಟೇ ಉತ್ತರ ಕೊಡ್ತೀನಿ ಅಷ್ಟೇ. ಹಾಗೆಯೇ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದರು, ನಿರ್ಮಲಾ ಮತ್ತು ವಿಜಯಲಕ್ಷ್ಮಿ ಅಂತ ಹೇಳಿ. ಸೊ ಅವ್ರ ಜೊತೆ ಸ್ವಲ್ಪ ಕಂಫರ್ಟ್ ಫೀಲ್ ಮಾಡ್ತೀನಿ. ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತಾಡ್ತಾ ಕೂತಿದ್ವಿ. ಸೊ ಹುಡುಗ ಹುಡುಗಿ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಸೊ ಹುಡುಗ ಹುಡುಗಿ ಅಲ್ಲೇ ಮಾತಾಡಿಸಿ ನೆಕ್ಸ್ಟ್ ನಾವು ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಮದಿನಿಂದ ಒಂದು ಸೈಡ್ ಬ್ಯಾಗ್, ಒಂದು ವ್ಯಾನಿಟಿ ಬ್ಯಾಗ್ ಬರುತ್ತಲ್ಲ, ಆ ರೀತಿ ಒಂದು ಬ್ಯಾಗ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಎಲ್ಲ ಬ್ಯಾಗ್ಸ್ಗಳು ಹೋಲ್ಡ್ ಆಗಿತ್ತಲ್ವ, ಹಾಗಾಗಿ ಬೇರೆ ಯಾವುದಾದ್ರು ಹೊಸದಾಗಿ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ಸ್ಮಾರ್ಟ್ ಬಜಾರ್ಗೆ. ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು. ಎಲ್ಲ ಬ್ಯಾಗ್ಸ್ಗಳು 1000 ಎಬೋನೇ ಇದ್ದಿದ್ದು. ಸೊ ನನಗೆ ಯಾಕೋ ಮನಸ್ಸಾಗಲಿಲ್ಲ, ಒಂದು ಬ್ಯಾಗ್ನೇ ನಾವು ಅಷ್ಟೊಂದೆಲ್ಲ ಯಾಕೆ ಇನ್ವೆಸ್ಟ್ ಮಾಡಬೇಕು, ಬೇಡ ಅಂತ ಹೇಳಿ ವಾಪಸ್ ಬಂದೆ. ಸತೀಶ್ ಅವರು ಆಗಲ್ಲ, ಬಟ್ ತಗೋ ಅದನ್ನೇ ಯಾವುದೋ ಒಂದು ತಗೋಬಿಡು ಅಂತ ಹೇಳ್ತಾರೆ. ಬಟ್ ನನಗೆ ಆ ರೀತಿ ಇಷ್ಟ ಆಗಲ್ಲ. ಬೇರೆ ಐಟಮ್ಸ್ಗಳಿಗೆ ದುಡ್ಡು ಹಾಕೋದು ಅಂದರೆ ಓಕೆ, ಬಟ್ ಒಂದು ಬ್ಯಾಗೇನೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ನನಗೆ ಯಾಕೋ ಅಷ್ಟು ಸರಿ ಕಾಣಲ್ಲ. ಸೊ ಒಂದು ಬ್ಯಾಗಿನೇ ನಾವು ಅದನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಅದರಲ್ಲೇ 2-3 ಬ್ಯಾಗ್ ತೊಗೊಂಡು ಹೋದರೆ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದಲ್ವ, ಈ ರೀತಿ ಒಂದು ಮೆಂಟಾಲಿಟಿ ನಂದು. ಸೊ ನೆಕ್ಸ್ಟ್ ನಾವು ಒಂದು ಶಾಪ್ಗೆ ಹೋದ್ವಿ, ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ಅಲ್ಲಿ ಕೂಡ ಒಂದು ಆ್ಯಪಲ್ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಸೊ ಅಂದವೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಅಮ್ಮನವರ ಪಾದ ಅಂತ ಹೇಳಿದೆ ಅಂತ ಇಲ್ಲಿ. ಸೊ ನಾನು ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅಲ್ಲಿ ಒಂದು ಚಿಕ್ಕದಾದ ಒಂದು ಪುಟ್ಟ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋದ್ವಿ. ಸೊ ಇದಕ್ಕೆ ಹೋಗಿದ್ದು ಮೇನ್ ಕಾರಣ ಅಂದರೆ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿ ಬರುತ್ತೆ ಅಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ದು, ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗಿ, ಸೊ ಚಾಮುಂಡಿ ತಾಯಿಯ ದೇವಸ್ಥಾನ ಇದು. ಇಲ್ಲಿ ಬಂದು ಅವರ ಪಾದ. ಸೊ ಎಲ್ಲರೂ ಭಕ್ತಿಯಿಂದ ಈ ಒಂದು ಪಾದವನ್ನು ಪೂಜೆ ಮಾಡಿ ಹೋಗ್ತಾರೆ. ಸೊ ಹಾಗೆಯೇ ನಾವು ಕೂಡ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ.
ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತ ವಾತಾವರಣ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ, ಬಟ್ ಅಲ್ಲಿ ಲಾಕ್ ಆಗಿದ್ದರಿಂದ ಜಸ್ಟ್ ಹಾಗೇ ಸುತ್ತಮುತ್ತ ಎಲ್ಲ ನೋಡಿ ವಾಪಸ್ ಬಂದ್ವಿ. ಸೊ 2 ವ್ಯಾನಿಟಿ ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಹಾಗೆಯೇ ಮದುವೆಲಿ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ಮನೆಗೆ ಹೋದ್ಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಫಂಕ್ಷನ್ ಮುಗಿಸ್ಕೊಂಡು ಬಂದು ನಾನು ಈ ಒಂದು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸತೀಶ್ ಅವರು ಕೆಲಸ ಇದೆ ಅಂತ ಹೇಳಿ ಹೋದರು. ಸೊ ಹಾಗೆಯೇ ನಿಮ್ಮ ಜೊತೆ ನಾನು ಒಂದು ಶಾಪಲ್ಲಿ ವ್ಯಾನಿಟಿ ತಂದಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಾನು ತಗೊಂಡಂತಹ ಬ್ಯಾಗ್ ವ್ಯಾನಿಟಿ ನೋಡಿ ಈ ರೀತಿಯಾಗಿದೆ. ಡಬಲ್ ಜಿಪ್ ಇದೆ, ಒಳಗಡೆ ಕ್ಲಾತ್ ಕೂಡ ಕ್ವಾಲಿಟಿ ಆಗಿದೆ, ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಸೈಡ್ ಜಿಪ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದ್ರದ್ದು ಕ್ವಾಲಿಟಿ ಬಂದು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಈ ರೀತಿಯಾದ ಒಂದು ಬ್ಯಾಗ್. ಇದು ಸಿಂಪಲ್ ಬ್ಯಾಗ್, ಇದಕ್ಕೇನಷ್ಟು ಕಾಸ್ಟ್ಲಿ ಇಲ್ಲ ಅಂತ ಅನ್ಕೋತೀನಿ. ಇದು 2ರಿಂದ ನಾನು ಕೊಟ್ಟಿದ್ದು 600 ರುಪೀಸ್ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ. ಪಿಂಕ್ ಕಲರಲ್ಲಿ ಬೇಕಿತ್ತು ನನಗೆ. ಸೊ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದು ತಗೊಂಡೆ. ಹಾಗೆಯೇ ಮದುವೆಲಿ ಸತೀಶ್ ಅವ್ರ ಫ್ರೆಂಡ್ ಮಗಳ ಮದುವೆಲಿ ಕೊಟ್ಟಿದ್ದು. ಹಾಗೆಯೇ ಇಲ್ಲಿ ಎಕ್ಸ್ಟೆಂಡಬಲ್ ಜಿಪ್ ಕೂಡ ಇದೆ. ಕ್ವಾಲಿಟಿ ವೈಸ್ ಬ್ಯಾಗ್ ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಜೆಂಟ್ಸ್ಗಳಿಗೆ ಈ ರೀತಿ ಒಂದು ಗಿಫ್ಟನ್ನು ಕೊಡ್ತಾಯಿದ್ರು. ಫೈಲ್ಗಳು, ನಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಾವಿಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಗಿಫ್ಟ್ ಕೂಡ ಮದುವೆಯಲ್ಲಿ ಕೊಟ್ಟಿದ್ದಾರೆ. ತುಂಬಾ ಯೂಸ್ಫುಲ್ ಆದ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಬ್ಯಾಗ್ ಕೂಡ ಚೆನ್ನಾಗಿದೆ, ಹಾಗೆ ಫೈಲ್ ಕೂಡ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ. ಸೊ ಇವಾಗ ಕಾಫಿ ಕುಡಿಬೇಕು, ಇನ್ನೂ ಕಾಫಿ ಕುಡ್ದಿಲ್ಲ. ಸೊ ಕಾಫಿ ಎಲ್ಲ ಇಟ್ಟು ನಾನು ಕುಡಿಯೋಷ್ಟರಲ್ಲಿ ಮಕ್ಕಳು ಬರ್ತಾರೆ. ಸೊ ಮಕ್ಳಿಗೂ ಕೂಡ ಹಾಲೆಲ್ಲ ಇಟ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಅಡುಗೆಗೆ ಇಡಬೇಕು. ಇವತ್ತು ಅಡುಗೆಗೆ ಸ್ವಲ್ಪ ಅವರೆಕಾಳನ್ನು ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಅವರೆಕಾಳು ಮತ್ತು ಹಲಸಿನ ಬೀಜದ ಸಾಂಬಾರು ಮಾಡೋಣ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣು ತಂದುಕೊಟ್ಟಿದ್ದು ಅಕ್ಕ, ಅದ್ರದ್ದು ಹಲಸಿನ ಬೀಜ ಎಲ್ಲ ಹಾಗೆ ಇಟ್ಟಿದ್ದೆ. ಸೊ ಅದ್ರದ್ದು ಸಾಂಬಾರು ಸತೀಶ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. 4-5 ಡೇಸಿಂದನೂ ಮಾಡು ಹಲಸಿನ ಬೀಜದ ಸಾಂಬಾರು ಮಾಡಲೇ ಇಲ್ವಾ ಅಂತ ಕೇಳ್ತಾ ಇದ್ರು. ಸೊ ಹಲಸಿನ ಬೀಜ ಸಾಂಬಾರು ಮಾಡೋಣ ಅಂತ ಹೇಳಿ ಇವತ್ತು ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಸಾಂಬಾರು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಕಾಫಿ ಎಲ್ಲ ಕೊಡೋದು ನೆಕ್ಸ್ಟ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಜಸ್ಟ್ ಇವಾಗ ಮಕ್ಕಳೆಲ್ಲ ಕಾಲೇಜಿಂದ ಬಂದರು. ಸೊ ಎಲ್ಲರಿಗೂ ಹಾಲೆಲ್ಲ ಮಾಡಿಕೊಟ್ಟೆ. ಪುರಿ ಒಗ್ಗರಣೆ ಮಾಡಿರೋದಿತ್ತು, ಸೊ ಅದನ್ನೇ ಕೊಟ್ಟೆ. ಸ್ನ್ಯಾಕ್ಸ್ ಬೇರೆ ಏನೂ ಮಾಡಲಿಕ್ಕಾಗಲ್ಲ, ಸರಿ ಅದನ್ನೇ ಸ್ವಲ್ಪ ತಿನ್ಕೊಳ್ಳಿ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಅದನ್ನೇ ಕೊಟ್ಟೆ. ಹಾಗೆಯೇ ಕಾಫಿ ಎಲ್ಲ ಕುಡಿದು ನೆಕ್ಸ್ಟ್ ಅಡುಗೆಗೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಹಲಸಿನ ಬೀಜನ ಈ ರೀತಿ ಕುಟ್ಬಿಟ್ಟು ನೆಕ್ಸ್ಟ್ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು. ಇದೇನೇ ತುಂಬ ಲೇಟ್ ಆಗೋದು. ಅದಕ್ಕೋಸ್ಕರ ನಾವು ಸಡನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಪ್ರೀ ಪ್ಲ್ಯಾನ್ ಅಂತ ಮಾಡಿ ಬೇಗನೆ ಇದನ್ನೆಲ್ಲ ಬಿಡಿಸಿ ಇಟ್ಕೊಂಡ್ರೆ ನಾವು ಅಡುಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಆ ಟೈಮಲ್ಲಿ ನಾವು ಸಾಂಬಾರು ಮಾಡುವಾಗ ಇದನ್ನು ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಬೇಗನೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಸೊ ನಾನೇ ಕುಕ್ಕರ್ಗೆ ಮೊದಲು ನೆನೆಸಿದ್ನಲ್ವ ಅವರೆಕಾಳು ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಬೇಳೆ ಹಾಕಿ ಕ್ಯಾರೆಟು, ಬೀನ್ಸ್ ಮತ್ತು ಸಣ್ಣ ಈರುಳ್ಳಿ ಎಲ್ಲದನ್ನು ತೊಳೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅವರೆಕಾಳು ಚೆನ್ನಾಗಿ ನೆಂದಿದ್ರೆ ಅದು ಒಂದು 2 ವಿಸಲ್ ಹಾಕಿದ್ರೇ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಒಂದು 3 ವಿಸಲ್ ಆದರೂ ನಾವು ಕೂಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೆಳಿಗ್ಗೆನೇ ನೆನೆ ಹಾಕಿದ್ನಲ್ವ, ಹಾಗಾಗಿ ಒಂದು 2 ಕೂಗನ್ನೇ ಕೂಗಿಸ್ಕೊತೀನಿ ಅಷ್ಟೇ. ಸೊ ಚೆನ್ನಾಗಿ ಬೆಂದಿರುತ್ತೆ ಅದೇ. ಹಾಗೆಯೇ ಅದು ಕುಕ್ಕರೆಲ್ಲ ಇಟ್ಬಿಟ್ಟು ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ. ಸೊ ಚೆನ್ನಾಗಿ ಬೆಂದಿತ್ತೆ ಆ್ಯಕ್ಚುಲಿ ಅವರೆಕಾಳು. ಸೊ ನಾನು ಇದಕ್ಕೆ ಖಾರದ ಪುಡಿ ಎಲ್ಲ ಆ್ಯಡ್ ಮಾಡಿದೆ. ನಾನು ಸ್ಪೂನಲ್ಲೇನು ಜಾಸ್ತಿ ಖಾರದ ಪುಡಿ ಎಲ್ಲ ಹಾಕೋಕ್ಕೆ ಹೋಗಲ್ಲ, ನನ್ನ ಕೈಯಲ್ಲೇ ರೂಢಿ ಆಗಿಬಿಡುತ್ತೆ ಅಳತೆ. ಹಾಗಾಗಿ ಕೈಯಲ್ಲೇ ಖಾರದ ಪುಡಿ ಅಳತೆ ಪ್ರಕಾರ ಹಾಕ್ಬಿಡ್ತೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ. ಸೊ ಅದ್ರದ್ದು ಕೂಡ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮಸಾಲೆಗೆ ಅಂತ ಹೇಳಿ ಕಾಯಿ ತುರ್ಕೊಂಡಿದ್ದೆ. ಸೊ ಅದು ಕೂಡ ಆ್ಯಡ್ ಮಾಡಿ ಸೊ ನೆಕ್ಸ್ಟ್ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ, ಇದಿಷ್ಟನ್ನು ಹಾಕಿ ನಾನು ಇದನ್ನು ಮಸಾಲೆ ರುಬ್ಕೋತೀನಿ. ಎಳ್ಳು ಹಾಕಬೇಕಿತ್ತು, ಬಟ್ ಖಾಲಿಯಾಗಿತ್ತು. ಸೊ ಎಳ್ಳು ಹಾಕಲಿಲ್ಲ. ಯೂಶ್ವಲಿ ಕಾಳಿನ ಸಾರು, ಮೊಳಕೆ ಕಾಳಿನ ಸಾರು ಇದೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡ್ತೀನಿ, ಬಟ್ ನಾನು ಇವತ್ತು ಹಾಕಲಿಲ್ಲ. ಸೊ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ ಅಲ್ವಾ. ಸೊ ಇದನ್ನು ಸಾಂಬಾರು ಖಾರದ ಪುಡಿ ಮತ್ತು ಹುಣಸೆಹಣ್ಣೆಲ್ಲ ಚೆನ್ನಾಗಿ ಕುದ್ದು ಆನಂತರ ನಾನು ಇದನ್ನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂದರೆ ನೋಡಿಕೊಂಡು ಇದನ್ನು ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿಯಾಗಿಯೇ ಇದ್ದರೆ ಚೆನ್ನಾಗಿರುತ್ತೆ ಕಾಳನ್ನ ಸಾರೆಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಇದ್ರ ಜೊತೆ ಮುದ್ದೆ ಮಾಡಿದ್ದೀನಿ, ಹಾಗೆಯೇ ರೈಸ್ ಕೂಡ ಮಾಡಿದ್ದೀನಿ. ಸೊ ಸ್ವಲ್ಪ ಹಪ್ಳ ಹಾಕ್ಕೊಳ್ಳೋಣ ಜೊತೆಗೆ ಅಂತ ಹೇಳಿ ಹಪ್ಳ ಕೂಡ ಹಾಕಿದ್ದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. See you in the next vlog. Till then, bye. Take care.